ಸ್ವಲ್ಪ ಎಟ್ಟಿ ಮಾಡುವ ಅಂತೇಳಿ ಅಜ್ಮಾನಲ್ಲಿ ನಮ್ಮ ಮನೆ ಹತ್ರ ಇರುವ ಫಿಶ್ ಮಾರ್ಕೆಟ್ಗೆ ಬಂದೇವೆ. ಎಟ್ಟಿ ಹಾಗೂ ಎಂತ ಮೀನುಂಟು ನೋಡಬೇಕು, ಎಂತ ಮೀನುಂಟು ನೋಡಬೇಕು. ಮೀನುಂಟು ಇನ್ನು ಸಹ. ಅದು ಕೊಡ್ಡೆಯೇನೋ ಇಲ್ಲ, ಅದು ಕೊಡ್ಡೆಯ ಕೊಡ್ಡೆ ಅಲ್ಲ ಮಧ್ವಾಲು ಉಂಟು. ನಂಗುಂಟಾ? ನಂಗು ಸಹ ಇಲ್ಲ ಅಲ್ಲ, ನಂಗು ಸಹ ಇಲ್ಲ. ಪಂಗುಡೆ ಉಂಟು ನೋಡಿ, ಫ್ರೆಶ್ ಉಂಟಾ ನೋಡಿ. ಉಂಟಾ? ನಾಳೆಗ ಮತ್ತೆ ನೀವು ಬೇಗ ಹೇಳ್ಬೇಕು. झींगा वो क्रैब ये कौन सा फिश है? अच्छा है। हाँ कल्लूर है। हाँ कल्लूर है फिर, कल्लूर ದೊಡ್ಡದಾದ ಕಲ್ಲೂರ್. ಈ 15 ಹಾ ನೋಡಿ, ಇದು ನಡುವಲ್ಲಿ ಇದು ಉಂಟು, ಮುಳ್ಳುಂಟು. ಇದು ಬಂಗುಡೆ ಅಲ್ಲ, ನಾನೊಮ್ಮೆ ಬೈ ಮಿಸ್ಟೇಕ್ ತಗೊಂಡು ಬಂದದ್ದು. ಅಷ್ಟು ಒಳ್ಳೆ ಅಲ್ಲ ಇದು ನೋಡಿ. ಈಗ ಉಂಟು ಅದ್ರ ಇದು ನಡುವಲ್ಲಿ ಇದು ಉಂಟು, ಮುಳ್ಳು ಉಂಟು ನೋಡಿ. ನಡುವಲ್ಲಿ ಮುಳ್ಳು ನೋಡಿ, ಇದರಲ್ಲಿ ಮುಳ್ಳು ಇಲ್ಲ. ಇದು ಬಂಗುಡೆ, ಅದು ಬಂಗುಡೆ ಅಲ್ಲ. ಬಂಗುಡೆ ಇದು ಮಾವದು ಮಗ. ಅದು ಇದು ತಗೊಳ್ಳಿ. ये भाई ये 15 1 kg कितना भाई? ये हाफ kg. हाँ ये भी 1 kg 1 kg अच्छा फ्रेश है ना? फ्रेश ओके. ये कंफ्यूजन, ये तो मेरे को पता था बंगड़ा. ये बंगड़ा नहीं है कि नॉयल. ಸೇಮ್ ನಾನು ಬೈ ಮಿಸ್ಟೇಕ್ ಒಮ್ಮೆ ತಗೊಂಡು ಬಂದದ್ದು. ಬೈ ಹಾಂ 1 kg ಮೀನು ತಗೊಂಡಾಯ್ತು. ಈಗ ಕ್ಲೀನಿಂಗ್ ಮಾಡ್ಲಿಕ್ಕೆ ಹೋಗುದು. ಅಲ್ಲಿ ಒಂದು ದೋಣಿ ಹೊರಟಿದೆ ಫಿಶಿಂಗ್ಗೆ. ಎಷ್ಟು ಕ್ಲೀನ್ ಮಾಡಿಡ್ತಾರೆ ನೋಡಿ. ಬೆಳಿಗ್ಗೆ ಇಲ್ಲಿ ಏಲಂ ನಡೀತದೆ. ನೆಲ ಸಹ ಕ್ಲೀನ್, ಟೇಬಲ್ ಸಹ ಕ್ಲೀನ್. ನನ್ನ ವಿಡಿಯೋ ಇವತ್ತಿಂದ ನೋಡ್ತಾ ಇದ್ದಾರೆ. ತುಂಬ ರಶ್ ಉಂಟು. ಎಲ್ಲ ವೀಕೆಂಡಿಗೆ ಮೀನು ತಿನ್ನುವವರೇ ಇದ್ದಾರೆ. ಇದ ಮೀನು ಸಹ ಮಾರ್ತಾರೆ ಇಲ್ಲಿ. हाँ वो ठीक नहीं है भाई. नहीं भाई नहीं. सीताफल कैसा? 20 ನೋಡು ನೀವು ಇದರಲ್ಲಿ ಕೇಳು, ಇವರ ಹತ್ರ ಕೇಳು. हाँ ऊपर से पूरा दाग खराब हो जाता है. ये देखो एकदम ये चलेगा नहीं और बड़ा जाएगा. अच्छा वाला दे दो. देखो आपका पूरा सामने लेके. हाँ इतना बस. ये बड़ा चाहिए नहीं? नहीं ये बस वो मैंगो कौन सा अच्छा है? फ्रूट्स. इट्स अ ಕಾಯಿಪಲ್ಯ ಮಾರ್ಕೆಟ್. ಪಪ್ಪಾಯ ಬೇಕಿತ್ತು. ನಮ್ಮಾಚೆ ಇರುವ ಸೂಪರ್ ಮಾರ್ಕೆಟಲ್ಲೆಲ್ಲ ಒಳ್ಳೇದು ಪಪ್ಪಾಯ ಸಿಕ್ಕುದಿಲ್ಲ. ಇಲ್ಲಿ ಬಂದು ತಗೊಂಡದ್ದು ಒಳ್ಳೆ ಪಪ್ಪಾಯ, ಚಿಕ್ಕ ಚೊಕ್ಕದಾದ ಪಪ್ಪಾಯ ಸಿಕ್ಕಿತ್ತು. ಒಳ್ಳೆ ಉಂಟು. 8 ದಿನ ಅಷ್ಟು ಚಿಕ್ಕ ಪಪ್ಪಾಯಾಗಿ. ಊರಲ್ಲೆಲ್ಲ ಮನೆ ಗಿಡದಲ್ಲಿ ಬೆಳೆಯುವಾಗ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಈಗ ಹಣ ಕೊಟ್ಟು ತಿನ್ನೋದು. ಇದೊಂದು ದೊಡ್ಡದಾದ ಗ್ರೌಂಡ್ ನಮ್ಮ ಮನೆ ಹತ್ರ ಇರುವುದು. ಇಲ್ಲೆಲ್ಲ ಡೇ ಟು ಡೇ ಎಲ್ಲ ಶಾಪಿಂಗ್ ಸೆಂಟರ್ ಆಗಿ ಇಲ್ಲಿ ಒಂದು ಉದ್ದದಾದ ಶಾಪಿಂಗ್ ಸೆಂಟರ್. R&B ಉಂಟು, ಸ್ಕೆಚಸ್ ಉಂಟು. ಇಲ್ಲೆಲ್ಲ ಬರ್ತಾರೆ ಜನ ಶಾಪಿಂಗ್ ಮಾಡಲಿಕ್ಕೆ. ಅದರ ಆಪೋಸಿಟ್ ಒಂದು ದೊಡ್ಡದಾದ ಗ್ರೌಂಡ್ ಉಂಟು. ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದೆವು. ವಾಕಿಂಗ್ ಟಾಕಿಂಗ್ ಎಲ್ಲ ಆಯ್ತು. ಏನು ಮಗ ಪ್ರಾಬ್ಲಮ್ ಎಂತ ಹೇಳು ಲೈಫಲ್ಲಿ? ಎಂತ 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 ಡಿಗುಜ್ಜಾಗಿದೆ ನಿಂಗೆ ಲೈಫಲ್ಲಿ? ಬಾ
ಅತ್ತೆ ಹೇಗೆ ರನ್ ಮಾಡೋದು ಮಗ? ರನ್ ಮಾಡಬೇಕಾ? ನನ್ನನ್ನು ಓಡಿಸಿ 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 ಎಷ್ಟು ಕಿಲೋಮೀಟರ್ ಆಯಿತು ತೋರಿಸ್ತಾನೆ ನೋಡಿ. 3.2 ಕಿಲೋಮೀಟರ್ ಆಯಿತು ವಾಚಲ್ಲಿ ಮಗ ನೋಡಿ. 3.2 ಕಿಲೋಮೀಟರ್ ಆಯಿತು ಇವಳ ಹಿಂದೆ ಓಡಿ ಓಡಿ, ಸೈಕಲ್ ಹಿಂದೆ ಓಡಿ ಓಡಿ. ನೀನು ಕರೆಕ್ಟ್ ಮಗ, ಮಮ್ಮನ ಫಿಟ್ ಇಡ್ತೀನಿ ನೀನು. ನೋಡಿ ನೋಡಿ, ಡಾಕ್ಟರ್ ಬಂದರು ಚೆಕ್ ಮಾಡಲಿಕ್ಕೆ. ನೋಡಲಿ 3.2 ಕಿಲೋಮೀಟರ್ ನೋಡಿದ್ಯಾ? ಅಷ್ಟಾಯಿತು. ತುಂಬ ಥ್ಯಾಂಕ್ಸ್, ಧನ್ಯವಾದ ನಿಮಗೆ ತಮ್ಮ ಸಹಕಾರಕ್ಕೆ. ಬಾಗಿಲೊಂದು ಮುಚ್ತೀಯಾ? ಇಲ್ಲದೆ ಮಾಡಲಿಡಬೇಕಾಗುದು ನನಗೆ ನೆಕ್ಸ್ಟ್ ಟೈಮ್ ಬರುವಾಗ. ಹಲೋ ಹಲೋ ಹಲೋ, ಅದೆಲ್ಲ ಇರಲಿ. ಓಕೆ ತಮ್ಮ, ಆಯುಧವನ್ನು ಯೂಸ್ ಮಾಡಿ ನೋಡ. ಹೋಗೋಣ ಒಂದು ರೌಂಡ್ ಬಾ. Doing a failed games which we have learned: running, hopping, jumping, touch your head and touch your shoulders. We'll do ಇವತ್ತದು ಮೆನ್ಯೂ ಹೇಳ್ತಿದ್ದಾಳೆ ಎಂತೆಲ್ಲ ಮಾಡಿದೆವು ಅಂತೇಳಿ. So that is that game, okay? You have to do it now. ನೋಡುವ ಯಾರಿಗೆಲ್ಲ ಸಪುರ ಆಗಲಿಕ್ಕೆ ಬೇಕು ಬನ್ನಿ, ನಮ್ಮ ಟ್ರೈನರ್ ಇದ್ದಾರೆ, ಓಡಿಸ್ತಾರೆ. ನಾಯಿ ಓಡಿಸ್ತಾರೆ. ಆಗದಿಂದ ಬಲಿ ಬಂದು 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 ಸಾಕಾಯ್ತು. ಇನ್ನೂ ಸಹ ಹೇಳ್ತಿದ್ದಾಳೆ ಕ್ಯಾಚ್ ಮೀ ಕ್ಯಾಚ್ ಮೀ. ಕ್ಯಾಚ್ ಮಾಡಿ ಮಾಡಿ 3.5 ಕಿಲೋಮೀಟರ್ ಆಯ್ತು. ಬಿಡು ಮಾರೈದಿ. Catch me, mama. ಓಕೆ ಓಕೆ, ನೀನು ಓಡ್ತಾ ಇರು, ನಾನು ಹಿಂದೆಂದ ಬರ್ತಾ ಇರ್ತೇನೆ. ಬ್ರೇಕ್ ಎಂಬ ಆಪ್ಷನ್ ಉಂಟಾ ಮಗ ನಿಮ್ಮ ಟ್ರೈನಿಂಗ್ ಅಲ್ಲಿ? ವೀನಾಕ ನಡೆದು ಸಾಕಾಗಿ ಅಲ್ಲಿ ನಿಂತು ಬಿಟ್ಟಿದ್ದಾರೆ. ಅವರೊಂದು 10 ರೌಂಡ್ ಹೋದ್ರು. ಇಲ್ಲಿ 10 ರೌಂಡ್ ಅಂದರೆ ಇಡೀ ಗ್ರೌಂಡ್ ಅಲ್ಲ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಹೋದ್ರು ಅವರು. Catch me now. ಆಯ್ತು ಮಾರೈದಿ, ಓಡು. Now it's my turn to catch you. You run. ನಿನ್ನ ಅಪ್ಪನ್ಸ ಸ್ವಲ್ಪ ತರಬೇಕು ಮಗ. ಯೋ ಇಲ್ಲೇ ಹಿಡಿದು ಬಿಟ್ಟಿಯ ಮಗ. Now you say I'll catch you. I'll catch you. Okay. ನೀನು ನೋಡ್ತಾ ಇರು, ನಾನು ಬರ್ತಾ ಇರ್ತೇನೆ ಆಯ್ತಾ? ಜೈ. ಇಲ್ಲಿ ಸ್ವಲ್ಪ ಗುಂಡಿ ಆಗಿದೆ. ನಾವು ಮುಂಚೆ ನಂತೂರ್ ಸರ್ಕಲ್ ಹತ್ರ ಹೀಗೆ ಎತ್ತು ಪಿಂಪಲ್ಸ್ ಆದಾಗೆ ರೋಡ್. ಅಲ್ಲೆಲ್ಲ ಕ್ಲೀನ್ ಉಂಟು, ಇಲ್ಲಿ ಸ್ವಲ್ಪ ಗಿಜಿ ಉಂಟು. ಇವಳು ಕತ್ರೋಂಕಿ ಕಿಲಾಡಿ ಅಲ್ಲ, ಎಲ್ಲಿ ಗಿಜಿ ಆಗಿದೆ ಅಲ್ಲಿ ಹೋಗುದು, ಎಲ್ಲಿ ಸ್ಮೂತ್ ಉಂಟು ಅಲ್ಲಿ ಹೋಗುದು. ಇವತ್ತು ಎಷ್ಟು ಸ್ಟೆಪ್ಸ್ ನಡೆದೆ ನೋಡಿ, 4.5 ಕಿಲೋಮೀಟರ್, 5500 ಸ್ಟೆಪ್ಸ್ ಆಯ್ತು. ಟ್ರೈನಿಂಗ್, ಇನ್ನು ಮನೆಗೆ ಹೋಗುದು. ಬಲಿ ಬಂದ ಸಾಕಾಯ್ತು ಮರೆ. ಅಂದರೆ ಡೈಲಿ ನಡೆಯುದಿಲ್ಲ, ತಿಂಗಳಿಗೊಮ್ಮೆ, ವಾರಗೊಮ್ಮೆ, ವರ್ಷಗೊಮ್ಮೆ ನಡೆದ್ರೆ ಹೀಗೆ. ಗಿಡ ಅಂತೂ ಒಳ್ಳೆ ರೀತಿ ಬೆಳೀತಾ ಉಂಟು. ಇಲ್ಲಿ ಒಂದು ಪರ್ಪಲ್ ಹೂ ಬಂದಿದೆ. ಇದು ಗಿಡ ಮಾತಾಡ್ತಿಲ್ಲ, ಇದಂತೂ ಮಾತಾಡ್ತಾನೆ ಇಲ್ಲ. ಇವರಿಬ್ಬರು ಮಾತಾಡ್ತಿಲ್ಲ. ಇದು ಇವತ್ತು ತುಂಬ ದಿನ ಆದ ಮೇಲೆ ಹೂ ಬಂದದ್ದು. ಸೊ ನನ್ನ ಗಿಡಗಳೆಲ್ಲ ಇನ್ನೂ ಸಹ ಉಂಟು. ಇದು ನಂದು ತಟ್ಗ, ಇದೊಂದು ದೊಡ್ಡದು ತಂದದ್ದು, ನಾನು ಪಿಳಿಕುಳ ಶಾಪಿಂದ ತಂದದ್ದು. ಇದು ಚಿಕ್ಕದು. ಇದಕ್ಕೆ ಸಾಧಾರಣ 3 ವರ್ಷ ಆಯಿತು. ಇದಕ್ಕೆ 1.5-2 ವರ್ಷ ಆಯಿತು. ಒಳ್ಳೆ ಉಂಟು, ಒಳ್ಳೆ ಕ್ವಾಲಿಟಿ. ಇದು ಒಳ್ಳೆ ತೊಳೆದು ಬಿಸಿಲಲ್ಲಿ ಇಡ್ಲಿಕ್ಕೆ ಹೇಳಿದ್ದಾರೆ. ಬಿಸಿಲಲ್ಲಿ ಇಡೋದಿಲ್ಲದ್ರೆ ಫಂಗಸ್ ಬರ್ತದೆ, ಅದಕ್ಕೆ ಒಳ್ಳೆ ತೊಳೆದು ಬಿಸಿಲಲ್ಲಿ ಇಡಬೇಕು. ಶಾಲೆ ಹೇಗಿತ್ತು ಮಗ? ಚಂದ ಇತ್ತಾ ಶಾಲೆ? ಟೀಚರ್ಗೆ ಎಂತಂತೆ? ಟೀಚರ್ ಇಸ್ ಸಿಕ್, ಟೀಚರ್ಗೆ ಹುಷಾರಿಲ್ಲ ಅಂತೆ. ತೆಮ್ಮವ ಟೀಚರ್ಗೆ. ಆಯಿತು, ಇನ್ನು 3 ದಿನ ರಜೆ. ಗೋಳಿ ಬಜೆ. ಕಿಯಾರದ ID ಕಾರ್ಡ್ ನೋಡಿ, ID ಕಾರ್ಡಲ್ಲಿ ಕಿಯಾರ ನೋಡಿ, ಇಲ್ಲಿ ಪುಟ್ ಚಂದ ಕಾಣ್ತಲ್ಲಿ. ಚಿಕ್ಕದು ಆ್ಯಂಗಲ್ ತೆಗ್ದದ್ದು ಸರಿ ಇಲ್ಲ, ಚಿಕ್ಕ ಲಿಲ್ಲಿ ಪುಟ್ಟಾಗಿ ಬಂದಾಳೆ. ID ಕಾರ್ಡ್ ಇರೋದು ಇವರ ಗುರ್ತ ಹಿಡಿಲಿಕ್ಕೆ ಅಲ್ಲ, ಮಕ್ಕಳದೊಂದು ID ಇರಲಿ ಅಂತೇಳಿ ID ಕಾರ್ಡ್ ಹಾಕೋದು. ಇದು ಮಕ್ಕಳದ್ದು ಅವಸ್ಥೆ ನೋಡಿ, ಎಲ್ಲದರಲ್ಲಿ ಸ್ಟಿಕ್ಕರ್ ಹಾಕಿ ಬಿಟ್ಟಿದ್ದಾಳೆ. ಯಾರ ಮಗ ಇದು ಸ್ಟಿಕ್ಕರ್ ಹಾಕಿದ್ದು? ಅಪ್ಪ ಅಲ್ಲ, ಕಲ್ತಪ್ಪ. ಅಪ್ಪ ಹಾಕಿದಲ್ಲ ಇದು. ಯಾರು ಹಾಕಿದ್ದು? ಫ್ರೆಂಡ್ಸಾ? ನನ್ನ ಫ್ರೆಂಡ್ಸಿಗೊಂದು ಶಾಲೆಗೆಲ್ಲ ಸ್ಟಿಕ್ಕರ್ ತೊಗೊಂಡು ಬರೋದಾ ನೀವು? ಭಾರಿ ಒಳ್ಳೆ. ಟೀಚರ್ ಅಂತೂ ಆಬ್ಸೆಂಟ್, ಈ ಮಕ್ಕಳು ಸ್ಟಿಕ್ಕರ್ ಒಟ್ಟಿಗೆ ಆಡೋದು.
ಇಲ್ಲಿ ಡೈಲಿ ಹೋಮ್ವರ್ಕ್ ಕೊಡೋದಿಲ್ಲ, ವೀಕೆಂಡ್ಸಿಗೆ ಹೋಮ್ವರ್ಕ್ ಕೊಡ್ತಾರೆ. ಅಂದರೆ ಇವತ್ತು ಲಾಸ್ಟ್ ಡೇ ಆಫ್ ದ ವೀಕ್, ಥರ್ಸ್ಡೇ, ಇನ್ನು ಸಂಡೇವರೆಗೆ ಶಾಲೆ. ಸೊ ಇವತ್ತು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಹೋಮ್ವರ್ಕ್ ಬುಕ್ ಕಲಿಸಿ ಕೊಟ್ಟಿದ್ದಾರೆ. ಸೊ ಎಂತ ಕೊಟ್ಟಿದ್ದಾರೆ, ಕುಸುವಾರ್. ಇನ್ನು 3 ದಿನ ರಜೆ ಅಲ್ಲ, ಬಡ್ಡೆ ಅಸಲು, ಇಡೀ ವಾರದ್ದು ಬಡ್ಡೆ ಅಸಲು ಇವತ್ತು ತೆಗಿತಾರೆ. BQJ ಬರೀಲಿಕ್ಕೆ ಬರೆದು ಬಿ ಇಂದ ಎಂತ ಸ್ಟಾರ್ಟ್ ಆಗ್ತದೆ ಅದರ ಪಿಕ್ಚರ್ಸ್ ಡ್ರಾ ಮಾಡಬೇಕು. ಕ್ಯೂ ಇಂದ ಎಂತ ಸ್ಟಾರ್ಟ್ ಆಗ್ತದೆ, ಜೆ ಇಂದ ಎಂತ ಸ್ಟಾರ್ಟ್ ಆಗ್ತದೆ. ಕ್ವೀನ್ ಡ್ರಾ ಮಾಡ್ಲಿಕ್ಕೆ ಕಷ್ಟ ಉಂಟು ಮಗ, ಸಿಂಪಲ್ ಎಂತ ಆತನೆ ಅನಸು. ಸೊ ಅದು ಡ್ರಾ ಮಾಡಲಿಕ್ಕೆ ನೋಡಿ, ಇಲ್ಲಿ ನೋಡಿ ಕಿಯಾರ್ ಅದು ಲಯನ್ ನೋಡಿ ಶೇಪ್ ಔಟ್ ಆಗಿದೆ, ಅಂದರೆ ಮಲಗಿ ಎದ್ದದ ಅದು ಲಯನ್. ಇದು ಕಿಯಾರ್ ಅದು ಅಂಬ್ರೆಲ್ಲ. ಇದೆಂತ ಮಗ, ಇದು ನಂಗೆ ಎಂತ ಮಗ ಇದು ನಂಗೆ ಗೊತ್ತಿಲ್ಲ. ಯುಟೆನ್ಸಿಲ್ ಇದು, ಫಿಶ್, ಫ್ಲಾಗ್, ಫ್ಲವರ್, ಲೆಮನ್. ಇದೆಂತ ಟ್ರೀ, ಲೀಫ್. ಇದು ಲಯನ್ ಭಾರಿ ಲಾಯ್ಕ್ ಆಗಿದೆ ಮಗ. ಅದಕ್ಕೊಂದು 3 ಸ್ಟಾರ್ಸ್ ಕೊಟ್ಟಿದ್ದಾರೆ ಟೀಚರ್. ಮತ್ತೆ ಇದ್ರಲ್ಲಿ ಎಂತ ಕೊಟ್ಟಿದ್ದಾರೆ, ಕುಸುವಾರ್, ಕ್ಯೂ ಅಲ್ಲ, ಕ್ಯೂ ಎ ನೋಡು, ಕ್ಯೂ ಕೊಟ್ಟಿದ್ದಾರೆ. ಕ್ಯೂ ಬರೆದುಕೊಂಡು ಹೋಗ್ಲಿಕ್ಕೆ ಉದ್ದಕ್ಕೆ, ಸ್ಮಾಲ್ ಕ್ಯೂ ಮತ್ತು ಬಿಗ್ ಕ್ಯೂ ಆ್ಯಂಡ್ ಬೇಬಿ ಕ್ಯೂ, ಇದು ಬರಲಿಕ್ಕೆ. ಏನೋ ತಮ್ಮ, ಟ್ರೈ ಆ್ಯಂಡ್ ಟ್ರೈ ಟಿಲ್ ಯು ಸಕ್ಸೀಡ್ ಅಂತೇಳಿ ಹೇಳ್ತಾರಲ್ಲ. ಫಸ್ಟ್ 3 ತಿಂಗಳಂತೂ ನನಗೆ ಟ್ರೈ ಮಾಡಿ ಸಾಕಾಗೋಯ್ತು. ಆದರೆ ಈಗ ನೋಡಿ ಅಂತೆ ಯಾರು ಎಷ್ಟು ಒಳ್ಳೆ ಸ್ವಿಮ್ ಮಾಡ್ತಾಳಂತ. ಓ ವೆರಿ ಗುಡ್. ಬಾ ಹಿಂದೆ ಬಾ. ವೆರಿ ಗುಡ್. ಕಿಯಾರನ್ನ ಸ್ವಿಮ್ಮಿಂಗ್ ಕ್ಲಾಸೆಲ್ಲ ಆಯಿತು. ಈಗ ನಾವು ಹೈಪರ್ ಮಾರ್ಕೆಟ್ಗೆ ಹೋಗ್ತಿದ್ದೇವೆ ವಾರದ ಇಡೀ ಶಾಪಿಂಗ್ ಮಾಡಲಿಕ್ಕೆ. ಎಂತ ಸ್ಪೆಷಲ್ ತಗೊಳ್ತೇನೆ ಮನೆಗೆ ಹೋಗಿ ತೋರಿಸ್ತೇನೆ. ನೆಕ್ಸ್ಟ್ಗೆ ಹೋಗಿ ಬಂದಾಯಿತು. ತುಂಬ ಐಟಮ್ಸ್ ತಂದೇನೆ, ನಾರ್ಮಲ್ ನೀರುಳ್ಳಿ, ಟೊಮೆಟೊ ಅದೆಲ್ಲ ತಂದಾಗಿದೆ. ಅದೆಲ್ಲ ನೀವು ಸಹ ನೋಡಿರುವಿರಿ. ಈಗ ನಾನು ಕೆಲವು ಇಲ್ಲಿದು ಸ್ಪೆಷಲ್ ಐಟಮ್ಸ್ ಹಾಗೂ ಅದರ ರೇಟ್ಸ್ ಹೇಳ್ತೇನೆ ಆಯಿತಾ, ಹೀಗೆ ಅಂತೇಳಿ. ಇದು ವಿಯೆಟ್ನಾಮ್ದು ಬೊಂಡ, ಇವತ್ತು ಆಫರಲ್ಲಿತ್ತು. ಇದಕ್ಕೆ 1.99 ದಿರಮ್. ಹೇಗೆ ಕೆತ್ತಿದ್ದಾರೆ ನೋಡಿ. ಇದು ನಾನು ನಾಳೆ ಕಟ್ ಮಾಡಿ ನಿಮಗೆ ತೋರಿಸ್ತೇನೆ ಹೇಗಿರ್ತದೆ, ರಿವ್ಯೂ ಸಹ ಶೇರ್ ಮಾಡ್ತೇನೆ. ವಿಯೆಟ್ನಾಮ್ನವರೇನು ನನಗೆ ಸೂಟ್ಕೇಸ್ ಹಣ ಕೊಡಲಿಲ್ಲ ಪ್ರಮೋಷನ್ ಮಾಡಲಿಕ್ಕೆ. ನಾನು ಜಸ್ಟ್ ಹೇಳೋದು ಎಂತ ತಂದೆ ನಾನು ಹೇಳೋದು. ಹೀಗೆ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ. ಇದು ಕೆತ್ತಿದವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್. ಇದು ಲಿಚ್ಚಿ. ಈಗ ಸೀಸನ್ ಲಿಚ್ಚಿದು ತುಂಬ ಕಮ್ಮಿಗೆ ಕ್ರೈಗಿತ್ತು, ಅಂದರೆ ಅರ್ಧ kgಗೆ 5 ದಿರಮ್ ಇತ್ತು. ಸೊ ನಾನು ಇಷ್ಟಕ್ಕೆ ನನಗೆ 7.09 ಆಯಿತು. 700 ಗ್ರಾಮ್ಸ್ ಉಂಟು ಇದರಲ್ಲಿ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ಹೇಳಿ. ಲಿಚ್ಚಿ ಬೇಸೊಪ್ಪು ನೋಡಿ ಅಂತ ಇಲ್ಲಿ ಹೇಗೆ ಕೊಡೋದು, ಒಂದು ತೊಟ್ಟೆಯಲ್ಲಿ ಹಾಕಿ ಕೊಡ್ತಾರೆ. ಸೊ ಇದು 70 ಗ್ರಾಮ್ಸಿಗೆ 1 ದಿರಮ್, 1.25 ದಿರಮ್ ಆಲ್ಮೋಸ್ಟ್. ಸೊ ಹೀಗೆ ಕೊಡೋದು ಬೇಸೊಪ್ಪು. ಇಲ್ಲಿ ಊರಲ್ಲೆಲ್ಲ ಮರದಿಂದ ಡೈರೆಕ್ಟ್ ತೆಗೆದು ಹಾಕೋದಲ್ಲ ಪದಾರ್ಥಕ್ಕೆ, ಇಲ್ಲಿ ಹೀಗೆ ಕೊಡ್ತಾರೆ. ನಾವೆಲ್ಲ ಕ್ಲೀನ್ ಮಾಡಿ ಇಡಬೇಕು. ಇದು ಬಿಸ್ಕಿಟ್ ನೋಡಿ, ಇದು ಪಾಕಿಸ್ತಾನದವ್ರದ್ದು ಬಿಸ್ಕಿಟ್ ಆಯಿತಾ. ಇದು ಪಾಕಿಸ್ತಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು. ತುಂಬ ಟೇಸ್ಟಿ ಆದ ಬಿಸ್ಕಿಟ್. ಇದು ವೀಣಾಕ್ಕೆ ಇಷ್ಟ, ಅದಕ್ಕೆ ಇದು ತಗೊಂಡು ಬಂದದ್ದು. ಅವರು ಟೀ ಟೈಮ್ಗೆಲ್ಲ ಬಿಸ್ಕಿಟ್ ತಿಂತಾರೆ. ಸೊ ಭಾರಿ ಒಳ್ಳೆ ಬಿಸ್ಕಿಟ್ಸ್, ಒಂದು ಟೈಪ್ ಬಟರ್ ಬಿಸ್ಕಿಟ್ ಆಗಿ ಟೇಸ್ಟ್. ಇದಕ್ಕೆ ಯಾರಾಗಿ ಸ್ಟ್ರಾಬೆರಿ ತಂದೆ, ಇದಕ್ಕೆ 4.99 ದಿರಮ್. ವ್ಲಾಗ್ ಎಂಡ್ ಮಾಡುವ ಮುಂಚೆ ನಾನೊಂದು ನೆನೆಸಿದ್ದೇನೆ, ಲೈವ್ ಬರುವ ಅಂತೇಳಿ. ನೀವು ಇಷ್ಟೊಳಗೆ ನನ್ನ ವೀಡಿಯೋಸಲ್ಲೇ ನೋಡಿರ್ಬೋದಲ್ಲ. ಇನ್ನು ನಾನು ನೆನೆಸಿದ್ದೇನೆ ಹೆಚ್ಚಾಗಿ ಜನ ಯೂಟ್ಯೂಬಲ್ಲಿ ಇರೋದು. ಸೊ ಯೂಟ್ಯೂಬಲ್ಲೇ ಲೈವ್ ಬರುವ ಅಂತ ನೆನೆಸಿದ್ದೇನೆ. ಸೊ ಲೈವ್ ಬರಬೇಕಾ ಬೇಡವಾ ನೀವು ಕಮೆಂಟ್ ಮೂಲಕ ಹೇಳಿ. ನನಗೆ ಸಹ ಗೊತ್ತಿಲ್ಲ ಹೇಗೆಲ್ಲ ಆಪ್ಷನ್ಸ್ ಯೂಸ್ ಮಾಡೋದು ಲೈವಲ್ಲಿ ಅಂತೇಳಿ, ಫಸ್ಟ್ ಟೈಮ್. ಬಟ್ ಟ್ರೈ ಮಾಡಬೇಕಲ್ಲ, ಒಂದು ಇಷ್ಟು ಲೆವೆಲ್ಗೆ ಗ್ರೋ ಆದ ಮೇಲೆ ನಮ್ಮ ಆಡಿಯನ್ಸ್ಗೆ ಸಹ ನಮ್ಮನ್ನು ಲೈವ್ ಆಗಿ ನೋಡಲಿಕ್ಕೆ ಇಷ್ಟ ಇರ್ತದೆ. ಸೊ ಲೈವ್ ಬರಬೇಕಾ ಬೇಡವಾ ಕಮೆಂಟ್ ಮೂಲಕ ಹೇಳಿ. ಮತ್ತು ನೋಡುವ ಒಂದು ಡೇಟ್ ಫಿಕ್ಸ್ ಮಾಡಿ ಲೈವ್ ಬರುವ. ನಿಮ್ಮೆಲ್ಲರ ಕ್ವಶನ್ಸ್ ಆನ್ಸರ್ ಮಾಡ್ತೇನೆ, ಹಾಗೂ ನಿಮ್ಮೊಟ್ಟಿಗೆ ಇಂಟರಾಕ್ಷನ್ ಸಹ ಮಾಡ್ತೇನೆ. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಸಂಜನಾ ಪೂಜಾರಿಯ ಬರ್ಡೇ 16th, ಅಂದರೆ ಇವತ್ತು. ಹ್ಯಾಪಿ ಬರ್ಡೇ ಸಂಜನಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್.
ಸುಕನ್ಯಾನ ಬರ್ಡೇ ನಾಳೆ 17th. ಹ್ಯಾಪಿ ಬರ್ಡೇ ಸುಕನ್ಯಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ನವೀನ್ ಹಾಗೂ ಶೀಬಾ ಜಾನ್ ರವರ ಆನಿವರ್ಸರಿ 26 ಜಾನಿಗೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಇಬ್ಬರಿಗೆ ಸಹ. ಗಾಡ್ ಬ್ಲೆಸ್ ಯು ಬೋತ್ ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಈಗ ಕಿಯಾರಾ ಬರ್ಡೇಗೆ ವಿಶ್ ಮಾಡ್ತಾಳೆ ಆಯ್ತಾ. Happy birthday to you. Happy birthday to you. Happy birthday, happy birthday, happy birthday to you. ಥ್ಯಾಂಕ್ ಯು ಕಿಯಾರಾ. You're welcome. ಮತ್ತೆ ಕಾಂಗ್ರ್ಯಾಚುಲೇಷನ್ಸ್ ನವೀನ್ ಅಂಕಲ್ ಅಂಡ್ ಶೀಬಾ ಆಂಟಿ ಹೇಳು. Congratulations ಆಗ. and congratulations. ಮಮ್ಮ ಅಷ್ಟೇ ಬರೋದು ಅಷ್ಟು ಸಾಕು ಮಗ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಅನ್ನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವಂತೆ ಮರಿಬೇಡಿ. Next ನೆಕ್ಸ್ಟ್ vlog ಸಿಗೋಣ. ಅಷ್ಟೇ. ಟೇಕ್ ಕೇರ್. ಬೈ ಬೈ.